ಶ್ರೀಕೃಷ್ಣನ ಸುದರ್ಶನವನ್ನೇ ಬಯಸಿದ ಬಿಲ್ಲುಗಾರ. ಗುರು ದ್ರೋಣಾಚಾರ್ಯರ ಬಗ್ಗೆ ನಿಮಗೆ ತಿಳಿದೇ ಇದೆ. ಇವರು ಮಹಾಭಾರತದಲ್ಲಿ ಪಾಂಡವ ಮತ್ತು ಕೌರವರಿಗೆ ಯುದ್ಧ ಕಲಿಸಿದ ಮಹಾಗುರು ಆಗಿದ್ದಾರೆ. ಇವರು ಬಿಲ್ವಿದ್ಯೆಯಲ್ಲಿ ತುಂಬ ನಿಪುಣರಾಗಿದ್ದರು. ಇವರಿಗೆ ಅಶ್ವತ್ಥಾಮ ಎಂಬ ಮಗನಿದ್ದನು. ಇವನು ಕೂಡ ಬಿಲ್ವಿದ್ಯೆಯಲ್ಲಿ ತುಂಬ ನಿಪುಣನಾಗಿದ್ದನು ಮತ್ತು ಇವನು ತನ್ನ ತಂದೆ ಗುರು ದ್ರೋಣಾಚಾರ್ಯರಿಂದ ಹಾಗೂ ಅವನ ಸೋದರ ಮಾವ ಕೃಪಾಚಾರ್ಯರಿಂದ ಬಿಲ್ವಿದ್ಯೆ ಕಲಿತು ಶ್ರೇಷ್ಠ ಬಿಲ್ಲುಗಾರನಾಗಿದ್ದನು. ಅನೇಕ ಗೌಪ್ಯ ಬಾಣ ಪ್ರಯೋಗಗಳನ್ನೆಲ್ಲ ಕಲಿತು ಬಹುಬೇಗ ನಿಸ್ಸೀಮನಾದನು. ಹೀಗಿರುವಾಗ ಅವನಿಗೆ ಶ್ರೀಕೃಷ್ಣನು ಪಾಂಡವರಿಗೆ ಅಭಯವಿತ್ತ ವಿಷಯ ತಿಳಿಯಿತು. ಅವನು ತಾನೂ ಹೋಗಿ ಶ್ರೀಕೃಷ್ಣನಿಂದ ಏನಾದರೂ ಪಡೆಯಲು ಇದೇ ಒಳ್ಳೆಯ ಸಮಯವೆಂದು ಭಾವಿಸಿದರು. ಅವನು ಶ್ರೀಕೃಷ್ಣನಲ್ಲಿ ನಡೆದು, ನೋಡು, ನನ್ನ ಬಳಿ ಬ್ರಹ್ಮಶಿರವೆಂಬ ಮಹಾ ಅಸ್ತ್ರವಿದೆ. ಅದನ್ನು ನಿನ್ನ ಶತ್ರುವಿನ ಮೇಲೆ ಪ್ರಯೋಗಿಸಿದರೆ ಅವನ ನಾಶ ನಿಶ್ಚಿತ. ನಾನು ನಿನಗೆ ಈ ಅಸ್ತ್ರವನ್ನು ಕೊಡುತ್ತೇನೆ. ನೀನು ನನಗೆ ನಿನ್ನ ಸುದರ್ಶನವನ್ನು ಕೊಡುವೆಯಾ? ಈ ವ್ಯಾಪಾರಕ್ಕೆ ನೀನು ಒಪ್ಪುವೆಯಾ ಎಂದು ಶ್ರೀಕೃಷ್ಣನಲ್ಲಿ ಅಶ್ವತ್ಥಾಮನು ಕೇಳಿದನು. ಶ್ರೀಕೃಷ್ಣನು ಮುಗುಳ್ನಗೆ ಬೀರಿ, ಸಂತೋಷ, ನೀನೇ ತೆಗೆದುಕೋ ಎಂದು ತನ್ನ ಬೆರಳನ್ನು ತೋರಿಸಿದನು. ಅಶ್ವತ್ಥಾಮನು ಅದನ್ನು ತೆಗೆದುಕೊಳ್ಳಲು ಮುಂದಾದನು. ಆದರೆ ಅಶ್ವತ್ಥಾಮ ಅವನು ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ಅಲುಗಾಡಿಸಲೂ ಆಗಲಿಲ್ಲ. ಆಗ ಶ್ರೀಕೃಷ್ಣನು ಮುಗುಳ್ನಕ್ಕು, ಅಶ್ವತ್ಥಾಮ, ನಿನಗೆ ನನ್ನ ಅಸ್ತ್ರವನ್ನು ಎತ್ತಲು ಆಗುತ್ತಿಲ್ಲ. ಅದನ್ನು ನೀನು ಹೇಗೆ ಪ್ರಯೋಗಿಸುವೆ ಎಂದನು. ಅಶ್ವತ್ಥಾಮನು ನಾಚಿಕೆಯಿಂದ ತಲೆ ತಗ್ಗಿಸಿದನು. ನೀತಿ ಏನೆಂದರೆ, ಅಶ್ವತ್ಥಾಮನಂತೆ ನಾವೂ ಕೂಡ ಭಗವಂತನ ಸ್ಮರಣೆಯ ಬದಲಿಗೆ ಏನನ್ನಾದರೂ ಅಪೇಕ್ಷಿಸುತ್ತೇವೆ. ಹಿರಿಯರು ಹೇಳುತ್ತಾರೆಂದು ಭಗವಂತನನ್ನು ಪೂಜಿಸಿ ಅವರ ಮೇಲೂ ಭಗವಂತನ ಮೇಲೂ ಉಪಕಾರ ಮಾಡಿದಂತೆ ಎಂದು ತಿಳಿಯುತ್ತೇವೆ. ಈ ಕಥೆಯ ನೀತಿ ಏನೆಂದರೆ, ನಾವು ಸಮರ್ಪಣಾ ಭಾವದಿಂದ ದೈನ್ಯತೆಯಿಂದ ಅವನ ಅಗತ್ಯ ನಮಗೆ ಇದೆ ಎಂದು ಭಾವಿಸಿ ಪೂಜಿಸಬೇಕು, ಸ್ಮರಿಸಬೇಕು. ಹೀಗಾದಾಗ ಮಾತ್ರ ಅವನು ತನ್ನ ಅಭಯವನ್ನಿತ್ತು ನಮ್ಮನ್ನು ಸಲಹುತ್ತಾನೆ. ಅದಕ್ಕಾಗಿ ನಾವು ಯಾವುದೇ ರೀತಿಯ ಕೆಟ್ಟ ಭಾವನೆ, ಅಪೇಕ್ಷೆ ಭಾವನೆ, ಬೇಡಿಕೆಗಳಿಂದ ಭಗವಂತನನ್ನು ಪೂಜಿಸಿದರೆ ನಮಗೆ ಭಗವಂತನು ಒಲಿಯುವುದಿಲ್ಲ. ಭಗವಂತನನ್ನು ತುಂಬ ಒಳ್ಳೆಯ ಮನಸ್ಸಿನಿಂದ ಪೂಜಿಸಬೇಕು. ಭಗವಂತನಿಗೆ ಹಾಲು, ಹಣ್ಣು, ಅಭಿಷೇಕ ಇವೆಲ್ಲವನ್ನೂ ಮಾಡಿ ಪೂಜಿಸಬೇಕೆಂದು ಭಗವಂತ ಎಂದೂ ಬೇಡುವುದಿಲ್ಲ. ನಾವು ಒಳ್ಳೆಯ ಮನಸ್ಸಿನಿಂದ ಒಂದು ಬಿಲ್ಲು ಪತ್ರೆಯನ್ನು ಹಾಕಿ ಪೂಜಿಸಿದರೂ ಕೂಡ ಭಗವಂತನು ನಮಗೆ ಒಲಿಯುತ್ತಾನೆ. ಈ ಥರದ ಇನ್ನೂ ಹೆಚ್ಚೆಚ್ಚಾದ ಒಳ್ಳೆಯ ಮಾಹಿತಿಗಳನ್ನು ನಾವು ನಿಮಗೆ ತಲುಪಿಸಲು ಇಚ್ಛಿಸುತ್ತೇವೆ. ಅದಕ್ಕಾಗಿ ದಯಮಾಡಿ ನೀವು ನಮ್ಮ ಸವಿ ಥಿಂಗ್ಸ್ ಎಂಬ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ 4 ಜನಕ್ಕೆ ಈ ತರಹದ ಮಾಹಿತಿಗಳನ್ನು ಹಂಚಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಕಥೆಯಲ್ಲಿ ಏನಾದರೂ ನನ್ನಿಂದ ಲೋಪದೋಷ ಆಗಿದ್ದರೆ ದಯಮಾಡಿ ಕ್ಷಮಿಸಿ. ಧನ್ಯವಾದಗಳು.